ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ನಾವು ಹಿಂದೆ ರಕ್ತದ ಕುರಿತು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಏನಪ್ಪಾ ಅಂದ್ರೆ ಮಾಡಿದ್ದೇವೆ. ನಂತರ ಇವತ್ತಿನ ಪ್ರಮುಖವಾದಂತಹ ವಿಡಿಯೋ ಪಾರ್ಟ್ 3 ಅಂತಲ ರಕ್ತದ ಗುಂಪುಗಳಾಗಿರ್ತವೆ. ಇದು ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಯ 39ನೇ ವಿಡಿಯೋ ಆಗಿರ್ತದೆ. ಪ್ರಿಯ ಸ್ನೇಹಿತರೆ, ನನ್ನ ಪ್ಲೇ ಲಿಸ್ಟ್ ನಲ್ಲಿ ತರಗತಿವಾರ ಏನಪ್ಪಾ ಅಂತಲ್ಲ ಕ್ಲಾಸಸ್ಗಳು ಕೂಡ ಮಾಡಿದ್ದೇನೆ. ಪ್ಲೇ ಲಿಸ್ಟ್ ನಲ್ಲಿ ಏನಪ್ಪಾ ಅಂತಲ್ಲ ನೀವು ಸರ್ಚ್ ಮಾಡಬಹುದು. ಓಕೆ, ಯಾರಿಗಾದ್ರೆ ಅಂತಲಪ್ಪ ಅಂತಲ್ಲ ಕ್ಲಾಸಸ್ಗಳು ತೆಗೆದುಕೊಳ್ಬೇಕಾಗಿದ್ರೆ ಅಂತಲ್ಲ ತಾವು ಬರಬಹುದು. ಓಕೆ ರೀ, SSC GD ಆಗಿರ್ಬೋದು, MTS ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಈ ಮುಂಬರುವಂತಹ PC ನೋಟಿಫಿಕೇಶನ್ ಆಗ್ತಾ ಇದೆ, FDA ನೋಟಿಫಿಕೇಶನ್ ಆಗ್ತಾ ಇದೆ, SDA ನೋಟಿಫಿಕೇಶನ್ ಆಗ್ತಾ ಇದೆ. ಯಾರಾದ್ರೂ ತಾವಂತಲ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೇಕಾಗಿದ್ರೆ ನೇರವಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಏನಪ್ಪಾ ಅಂತಲ್ಲ ತಾವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9588832411 ಆಗಿರ್ತದೆ. ಪ್ರಿಯ ಸ್ನೇಹಿತರೆ, ಇದೇ ತರ ಏನಪ್ಪಾ ಅಂತಲ್ಲ ತಮ್ಮೆಲ್ಲರೂ ಏನಪ್ಪಾ ಅಂತಲ್ಲ ಸಪೋರ್ಟ್ ಇರ್ಲಿ ಅಂತ ಹೇಳಿ ನಾನು ನೇರವಾಗಿ ಅಂತಲ್ಲ ತರಗತಿಗೆ ಹೋಗುತ್ತೇನೆ. ಇವತ್ತಿನ ಪ್ರಮುಖವಾದಂತಹ ಟಾಪಿಕ್ ಯಾವಪ್ಪ ಅಂತಲ್ಲ ರಕ್ತದ ಗುಂಪುಗಳು ಅಂತೇಳಿ ಹಿಂದೆ ನಾವು ನೋಡಿದ್ದೇವೆ. ಯಾವಪ್ಪ ಅಂದ್ರೆ ರಕ್ತದ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ, ರಕ್ತ ಸಿರಾಲಜಿ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಏನಂತಾರೆ, ರಕ್ತದಂತಲ ಹೆಮಟಾಲಜಿ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಅಂತಾರೆ, ಅವುಗಳ ತಜ್ಞರಿಗೆ ಏನೆಂದು ಕರೀತಾರೆ, ರಕ್ತದಲ್ಲಿರುವಂತಹ ಪ್ರೋಟೀನ್ಗಳು, RBC, WBC, ಪ್ಲೇಟ್ಲೆಟ್ಸ್, ಘನಭಾಗ, ದ್ರವ ಭಾಗ ಬಗ್ಗೆ ಅಂತ ಸವಿಸ್ತಾರವಾಗಿ ನೋಡ್ತಾ ಬಂದೇವೆ. ಈಗಿನಪ್ಪ ಅಂತಲ್ಲ ನಾವು ನೋಡ್ತಾ ಇರೋದು ಯಾವ್ದಪ್ಪ ಅಂತ ಕೇಳಿದಾಗ ಎಂತಲ್ರಿ ರಕ್ತದ ಗುಂಪುಗಳು ಅಂತ ಹೇಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಪ್ರತಿ ಎಕ್ಸಾಮ್ ಅಲ್ಲಿ ಈ ಎಕ್ಸಾಮ್ ಬರ್ತದೇನೋ ಆ ಎಕ್ಸಾಮ್ ಬರ್ತದೇನೋ ಅನ್ನುವಂತ ಸಂದೇಹಗಳ ಅಪ್ ಟು KS ಲೆವೆಲ್ ಏನಪ್ಪಾ ಅಂತಲ್ಲ ಕೇಳುವಂತ ಪ್ರಶ್ನೆಗಳಾಗಿರ್ತವೆ. ಪ್ರಿಯ ಸ್ನೇಹಿತರೆ, ಇವತ್ತಿನ ಪ್ರಮುಖವಾದಂತಹ ಟಾಪಿಕ್ ಯಾವ್ದು, ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ರಕ್ತದ ಗುಂಪುಗಳು ಅಂತ ಹೇಳಿ ಯಾವ್ದಿದ್ರಿ ರಕ್ತದ ಗುಂಪುಗಳು ಅಂತ ಹೇಳ್ತೇವೆ. ಓಕೆ, ರಕ್ತದ ಗುಂಪುಗಳು ಅಂತ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ಳಿ ಅಂತಲ್ರಿ ಗೊತ್ತಿರ್ಬೇಕಾಗತ್ತೆ ನಿಮಗೆ. ಓಕೆ ರೀ, ಯಾರಪ್ಪ ಅಂತಲ್ರಿ ರಕ್ತದ ಗುಂಪುಗಳು ಅಂತ ಕರಿತೇವೆ. ಓಕೆ ರೀ, ರಕ್ತದ ಗುಂಪುಗಳು ಅಂತ ಕರಿತೀವಿ ಅಂತ ಗೊತ್ತಿರ್ಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ಈ ರಕ್ತದ ಗುಂಪುಗಳನ್ನಪ್ಪ ಅಂದ್ರೆ ಅಂತಲ್ರಿ ವರ್ಗೀಕರಣ ಮಾಡಿದವರು ಯಾರಂತ ಕೇಳ್ತಾರೆ ನಮಗೆ. ಏನಿದ್ರಿ ರಕ್ತದ ಗುಂಪನ್ನು ವರ್ಗೀಕರಿಸಿದವರು ಯಾರಂತ ಕೇಳ್ತಾರ ನಮಗೆ. ವೆರಿ ವೆರಿ ಇಂಪಾರ್ಟೆಂಟ್ ಇದ್ರಿ ರಕ್ತದ ಗುಂಪನ್ನು ಏನಪ್ಪಾ ಅಂತಲ್ಲ ವರ್ಗೀಕರಿಸಿದವರು ಯಾರಂತ ಕೇಳ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ವರ್ಗೀಕರಿಸಿದವರು ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತೇಳಿ. ಯಾರಿವರು ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾರಿವರು ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತೇಳಿ. ಯಾರಿವರು ಸ್ಟಿನ್ನರ್ ಅಂತ ಹೇಳಿ ಗೊತ್ತಿರ್ಬೇಕಾಗತ್ತೆ. ಯಾರಪ್ಪ ಅಂದ್ರೆ ಈ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅವ್ರ ಏನಪ್ಪಾ ಅಂತಲ್ರಿ ರಕ್ತದ ಏನಪ್ಪಾ ಅಂತಲ್ಲ ಗುಂಪುಗಳನ್ನು ವರ್ಗೀಕರಿಸಿದಾರೆ ಇವರು. ಹಾಗಾಗಿ ಏನಪ್ಪಾ ಅಂದ್ರ ಇವರಿಗೆ 1930ರಲ್ಲಿ ಅಂತಲ್ರಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಯಾವ ಕ್ಷೇತ್ರ ಅಂತ ಕೇಳಿದಾಗ ಅಂತಲ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ 1930ರಲ್ಲಿ ಅಂದ್ರೆ ನೊಬೆಲ್ ಪ್ರಶಸ್ತಿ ಪದ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ರಕ್ತದ ಗುಂಪುಗಳು ಏನಪ್ಪಾ ಅಂತ ನೋಡ್ತಾ ಬಂದಾಗ ಅಂತಲ್ರಿ 4 ಪ್ರಕಾರಗಳು ಅಂತ ಹೇಳಿ. ಯಾರಿವರು ಏನ್ರಿ ರಕ್ತದ ಗುಂಪುಗಳು ಏನಪ್ಪಾ ಅಂತಲ್ರಿ 4 ಪ್ರಕಾರಗಳು ಅಂತ ಗೊತ್ತಿರ್ಬೇಕಾಗತ್ತೆ. 4 ಪ್ರಕಾರಗಳು ಅಂತ ಹೇಳಿ. ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಲ್ಲ ಇದು ಅಂತಲ್ಲ ಮೊನ್ನೆ ನಡೆದಂತ 545 PS ಆದ್ರಪ್ಪ ಅಂತಲ್ಲ ರಕ್ತದ ಗುಂಪನ್ನು ಸಂಶೋಧಿಸಿದವರು ಯಾರಪ್ಪ ಅಂತ ಹೇಳಿ ನಿಮ್ ಕ್ವಶನ್ ಕೂಡ ಆಗಿತ್ತು. ಇದು 2023-24ನೇ ಸಾಲಿನಲ್ಲಿ ನಡೆದಂತಹ PSI ಎಕ್ಸಾಮ್ ಅಲ್ಲಿ ಹಾಗಾರಪ್ಪ ಅಂದ್ರೆ ಯಾರಿವರು ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಥವಾ ಸ್ಟೈನರ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಹಾಗೆ ರಕ್ತದ ಗುಂಪುಗಳು ಏನಪ್ಪಾ ಅಂದ್ರೆ 4 ಪ್ರಕಾರಗಳಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಯಾವ್ಯಾವಪ್ಪ ಅಂತ ನೋಡ್ತಾ ಬಂದಾಗ ಅಂತಲ್ರಿ ನಮ್ ಪ್ರಮುಖವಾಗಿನಪ್ಪ ಅಂತಲ್ರಿ AB O ಅನ್ನುವಂತಹ 4 ರಕ್ತದ ಗುಂಪುಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾ ಅಂತ ಗೊತ್ತಿರಬೇಕಾಗತ್ತೆ.
ಹಾಗಾರಪ್ಪ ಅಂದ್ರೆ ಇದನ್ನಂತಲ ಸವಿಸ್ತಾರವಾಗಿ ಅಂತಲ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಈ ರಕ್ತ ಏನಪ್ಪಾ ಅಂತಂದ್ರೆ ಒಂದು ಕಾಲಮ್ ಅಂತಲ ಮಾಡ್ಕೊಂಡ್ರಿ ನಾವ್ರಿ. ಓಕೆ, ಎಸ್ ಹಾಗಾರಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಇದನ್ನ ಒಂದು ಬಾಕ್ಸ್ ಮಾಡ್ಕೋಬೇಕು. ಬಾಕ್ಸ್ ಮಾಡ್ಕೊಂಡಪ್ಪ ಅಂತಂದ್ರಿ ಇದನ್ನ ಸವಿಸ್ತಾರವಾಗಿ ಅಂತಲ ನೋಡ್ತಾ ಹೋಗೋಣ. ಓಕೆ, ಎಸ್ ಓಕೆ ರೀ. ಎಸ್ ಪ್ರಿಯ ಸ್ನೇಹಿತರೆ ನೋಡ್ರಿ, ಯಾವಪ್ಪ ಅನ್ಕದಾಗ ಬ್ಲಡ್ ಗ್ರೂಪ್ ಅಂತ ಕರಿತೀವಿ ನಾವು. ಬ್ಲಡ್ ಗ್ರೂಪ್ ಅಂದ್ರೆ ಏನಪ್ಪಾ ಅಂದ್ರ ರಕ್ತದ ಗುಂಪುಗಳು. ಓಕೆ, ನೆಕ್ಸ್ಟ್ ಯಾವಪ್ಪ ಅನ್ಕದಾಗ ಆಂಟಿಜನ್ ಅಂತ ಹೇಳಿ ಪ್ರತಿಜನಕ, ಕನ್ನಡದಲ್ಲಿ ಏನಂತ ಕರಿತೀವಿ ನೋಡಿ, ಪ್ರತಿಜನಕ ಅಂತ ಕರಿತೀವ್ರಿ. ಹಾಗಪ್ಪ ಅಂದ್ರೆ ಆಂಟಿಬಾಡಿ ಅಂತಂದ್ರಿ, ಆಂಟಿಬಾಡಿ ಅಂದ್ರೆ ಪ್ರತಿ ಜೀವಕ ಅಂತ ಕನ್ನಡದಲ್ಲಿ ಕರಿತೀವ್ರಿ. ಹಾಗಪ್ಪ ಅಂತಂದ್ರಿ ಸರ್ ಇದು ಪ್ರತಿಜನಕ ಮತ್ತು ಪ್ರತಿಕಾಯ ಅನ್ನೋದಂತಂದ್ರೆ ಇದು ಏನಪ್ಪಾ ಅಂತ ಕೇಳಿದಾಗ ರಕ್ತದಲ್ಲಿರುವಂತ ಒಂದು ತರಹದ ಪ್ರೋಟೀನ್ಗಳು ಅಂತ ಕರಿತೀವಿ ನಾವ್ರಿ. ಏನಿದ್ರಿ ಆಂಟಿಜನ್ ಮತ್ತು ಆಂಟಿಬಾಡಿ ಅನ್ನೋದೇನಪ್ಪಾ ಅಂದ್ರ ರಕ್ತದಲ್ಲಿರುವಂತ ಒಂದು ತರಹದ ಪ್ರೋಟೀನ್ಗಳು ಅಂತ ಕರಿತೀವಿ ನಾವು. ಎಸ್ ಹಾಗಪ್ಪ ಅಂತಂದ್ರಿ ಟು ಡೊನೇಟ್ ಅಂತ ಹೇಳಿ ಧಾನಿ ಅಂತ ಕರಿತೀವಿ ನಾವ್ರಿ. ಏನಂತೀರಿ? ಟು ಡೊನೇಟ್ ಅಂದ್ರೆ ಏನ್ರಿ? ಧಾನಿ ಅಂತ ಕರಿತೀವ್ರಿ. ಎಷ್ಟಪ್ಪ ಅಂತಂದ್ರಿ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರಿತೀವಿ. ಅಂದ್ರೆ ಏನ್ರಿ? ಸ್ವೀಕಾರಿ ಅಂತ ಕರಿತೀವಿ ನಾವ್ರಿ. ಓಕೆ ಏನ್ರಿ? ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರಿತೀವಿ ನಾವ್ರಿ, ಸ್ವೀಕಾರಿ ಅಂತ ಕರಿತೀವಿ. ಹಾಗಾರಪ್ಪ ಅಂತಂದ್ರೆ ಇನ್ನ ವಿಸ್ತಾರವಾಗಿ ನೋಡ್ತಾವ್. ಹಾಗಾದ್ರೆ ರಕ್ತದ ಗುಂಪುಗಳು ಅಂತ ಹೇಳಿ. ಓಕೆ ರೀ, ರಕ್ತದ ಗುಂಪುಗಳು ಅಂತ ಹೇಳಿ ಯಾವ್ದಪ್ಪ ಅಂತ ಕೇಳಿದಾಗ ಎ ಅಂತ ಹೇಳಿ, ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಬಿ ಅಂತ ಹೇಳಿ, ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಎ ಬಿ ಅಂತ ಹೇಳಿ, ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಓ ಅಂತ ಹೇಳಿ ಇವು ಏನಾದಪ್ಪ ಅಂತ ಕೇಳಿದಾಗ ರಕ್ತದ ಗುಂಪುಗಳು ಅಂತ ಹೇಳಿ. ಹಾಗಾರಪ್ಪ ಅಂತಂದ್ರಿ ಈ ಏನು ಅಂತ ರಕ್ತದ ಗುಂಪಿನ ಏನಪ್ಪಾ ಅಂತಂದ್ರಿ ಪ್ರತಿ ಜನಕ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಏನೇ ಬರ್ತದ್ರಿ. ಯಾವ್ದ್ರಿ? ಪ್ರತಿ ಜನಕ ಯಾವ್ದು ಬರ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ಎ ಬರ್ತದ್ರಿ. ನಂತರ ಏನಪ್ಪಾ ಅಂತಂದ್ರಿ ಏದ ಆಂಟಿಬಾಡಿ ಯಾವ್ದು ಬರ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ಬಿ ಬರ್ತದಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದ್ರಿ? ಆಂಟಿಬಾಡಿ ಯಾವ್ದು ಬರ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ಬಿ ಅಂತ ಬರ್ತದ್ರಿ. ಹಾಗಾರಪ್ಪ ಅಂತಂದ್ರಿ ಟು ಡೊನೇಟ್ ಅಂತಂದ್ರಿ ಏನು ಅಂತ ರಕ್ತದ ಗುಂಪು ಯಾರಿಗೇನಪ್ಪಾ ಅಂದ್ರೆ ದಾನವಾಗಿ ನೀಡ್ತಾನಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಎ ಮತ್ತೇನಪ್ಪಾ ಅಂತಲ್ರಿ ಬಿ ಏನಪ್ಪಾ ಅಂದ್ರೆ ಬಿ ಅನ್ನುವಂತ ಗುಂಪಿಗೆ ಏನಪ್ಪಾ ಅಂದ್ರ ರಕ್ತವನ್ನೇನಪ್ಪಾ ಅಂತಲ್ರಿ ದಾನವನಾಗಿ ನೀಡ್ತಾನಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಎ ಅನ್ನುವಂತ ರಕ್ತದ ಗುಂಪು ಯಾರಿಗೆ ಡೊನೇಟ್ ಮಾಡ್ತಾನಪ್ಪ ಅಂದ್ರೆ ಎ ಮತ್ತು ಬಿ ಅಂತಲ ರಕ್ತದ ಅಂತಲ ಗುಂಪಿಗೆ ಏನಪ್ಪಾ ಅಂದ್ರ ತನ್ನ ರಕ್ತವನ್ನು ದಾನವಾಗಿ ನೀಡ್ತಾನ್ರಿ. ಓಕೆ ರೀ, ಹಾಗಪ್ಪ ಅಂದ್ರೆ ಎ ಅನ್ನುವಂತ ಗುಂಪಿನವರು ಏನಪ್ಪಾ ಅಂದ್ರ ಯಾರ ಕಡೆ ಏನಪ್ಪಾ ಅಂತ ಸ್ವೀಕಾರ ಮಾಡ್ಕೋತಾರಿ, ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಹೇಳಿ ಯಾರ ಕಡೆಯಿಂದ ಸ್ವೀಕಾರ ಮಾಡ್ಕೋತಾನಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರಬೇಕು ಎ ಮತ್ತು ಏನಪ್ಪಾ ಅಂತಂದ್ರೆ ಎ ಮತ್ತು ಅಂತಲ ಓ ಕಡೆಯಿಂದ ಏನಪ್ಪಾ ಅಂತಲ ರಕ್ತವನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಯಾರೀ? ಎ ಗುಂಪಿನವರು. ಓಕೆ ಕ್ಲಿಯರ್? ಎಸ್. ಹಾಗಪ್ಪ ಅಂತಂದ್ರಿ ಇದೇ ತರಪ್ಪ ಅಂತಲ ಬಿ ಅನ್ನುವಂತಾರಿ ಬಿ ರಕ್ತದ ಗುಂಪು ಏನಪ್ಪಾ ಅಂತ ಕೇಳಿದಾಗ ಈ ಬಿ ರಕ್ತದ ಗುಂಪು ಏನಪ್ಪಾ ಅಂತಂದ್ರಿ ಇದು ಪ್ರತಿಜನಕ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಬಿನೇ ಆಗಿರ್ತದ್ರಿ. ಹಾಗಪ್ಪ ಅಂತಂದ್ರಿ ಇಲ್ಲಿ ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಇದರ ಎಂತಲ ಆಂಟಿಬಾಡಿ ಯಾವ್ದಾಗತ್ತಪ್ಪ ಅಂತ ಕೇಳಿದಾಗ ಅಂತಂದ್ರಿ ಎ ಆಗತ್ತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ? ಎ ಆಗತ್ತಂತ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಏನಂತಲ ಟು ಡೊನೇಟ್ ಅಂತಂದ್ರಿ ಅಂದ್ರೆ ಧಾನಿ ಇವನಪ್ಪಾ ಅಂತಲ ಬಿ ರಕ್ತದ ಗುಂಪು ಯಾರಿಗೆ ದಾನವನ್ನಾಗಿ ನೀಡ್ತಾನಪ್ಪ ಅಂತ ಕೇಳಿದಾಗ ಬಿ ಅಂತ ಹೇಳಿ. ಯಾವ್ದಿದ್ರಿ? ಬಿ ಅಂತ ಹೇಳಿ ಮತ್ತೇನಪ್ಪಾ ಅಂದ್ರ ಎ ಬಿ ಅನ್ನುವಂತ ರಕ್ತದ ಗುಂಪಿಗೆ ಏನಪ್ಪಾ ಅಂತಂದ್ರೆ ತನ್ನ ರಕ್ತವನ್ನು ಏನಪ್ಪಾ ಅಂದ್ರೆ ದಾನವನಾಗಿ ಅಂತಲ ನೀಡ್ತಾನಂತ ಗೊತ್ತಿರಬೇಕಾಗತ್ತೆ. ಓಕೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಲ್ಲ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರಿತೀವಿ ನೋಡಿ. ಏನಿದ್ರಿ? ಯೂನಿವರ್ಸಲ್ ರಿಸಿಪಿಯಂಟ್ ಅಂದ್ರೆ ಸ್ವೀಕಾರಿ. ಹಾಗಪ್ಪ ಅಂದ್ರೆ ಬಿ ಅನ್ನುವಂತ ರಕ್ತದ ಗುಂಪು ಏನಪ್ಪಾ ಅಂದ್ರೆ ಯಾರಿಂದ ಸ್ವೀಕಾರ ಮಾಡ್ಕೋತಾನ, ರಿಸಿಪಿಯರ್ ಯಾರ ಕಡೆಯಿಂದ ಮಾಡ್ಕೋತಾನಪ್ಪ ಅಂತ ಕೇಳಿದಾಗ ಅಂತಂದ್ರಿ ಯಾರು ಇವರು? ಎ ಮತ್ತು ಸಾರಿ ಯಾವ್ರಿ? ಬಿ ಮತ್ತು ಏನಪ್ಪಾ ಅಂತಂದ್ರಿ ಓದಿಂದ ಏನಪ್ಪಾ ಅಂತಂದ್ರಿ ತನ್ನ ರಕ್ತವನ್ನು ಏನಪ್ಪಾ ಸ್ವೀಕಾರ ಮಾಡ್ಕೋತಾನ ಅಂತ ಗೊತ್ತಿರ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ನಮಗೆ ಅಂತಂದ್ರಿ ಇನ್ನು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮಗೆ ಅಂತ ಗೊತ್ತಿರಬೇಕಾಗತ್ತೆ ಎ ಬಿ ಅಂತ ಹೇಳಿ ಇದರ ಪ್ರತಿಜನಕ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಪ್ರತಿಜನಕ ಯಾವಪ್ಪ ಅಂತ ಕೇಳಿದಾಗ ಅಂತಲೇ ಎ ಬಿನೇ ಬರ್ತದಂತ ಗೊತ್ತಿರಬೇಕಾಗತ್ರಿ. ಯಾವ್ದ್ರಿ? ಎ ಬಿ ಅಂತ ಬರ್ತದ್ರಿ. ಹಾಗಪ್ಪ ಅಂದ್ರೆ ಅಂತೇಳಿ ಎ ಬಿ ಅಂತಲೇ ಆಂಟಿಬಾಡಿ ಯಾವ್ದಪ್ಪ ಅಂತಲ್ಲ ಆಂಟಿಬಾಡಿ ಯಾವಪ್ಪ ಅಂತ ಕೇಳಿದಾಗ ಅಂತೇಳಿ ಇಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ? ಇಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಪ್ಪ ಅಂತ ನಮಗೆ ಅಂತೇಳಿ ಎ ಬಿ ಏನಪ್ಪಾ ಅಂತಲ್ಲ ಟು ಡೊನೇಟ್ ಅಂತೇಳಿ ಎ ಬಿ ಏನಪ್ಪಾ ಅಂದ್ರೆ ಯಾರಿಗೆ ಅಂತಲ್ಲ ದಾನವನಾಗಿ ನೀಡ್ತಾನಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾರು? ಎ ಬಿಗೆ ಮಾತ್ರ ನೀಡ್ತಾನ್ರಿ. ಮಾಡಿ ಏನ್ರಿದ್ರಿ? ಎ ಬಿಗೆ ಮಾತ್ರ ತನ್ನ ರಕ್ತವನ್ನು ಏನಪ್ಪಾ ಅಂದ್ರೆ ದಾನವನಾಗಿ ನೀಡ್ತಾನ್ರಿ. ಓಕೆ ಇವ ಎಲ್ಲಾ ತರ ಏನಪ್ಪಾ ಅಂತಂದ್ರೆ ಏನ್ ಮಾಡ್ಕೋತಾನ್ರಿ? ಸ್ವೀಕರಿಸ್ಕೊತಾನ್ರಿ. ಎಲ್ಲಾ ರಕ್ತವನ್ನ ಏನಪ್ಪಾ ಅಂದ್ರೆ ಏನ್ ಮಾಡ್ತಾನ್ರಿ?
ರಿಸಿಪಿಯರ್ ಅಂದ್ರೆ ಸ್ವೀಕರಿಸಿಕೊಳ್ತಾನ್ರಿ. ಎಲ್ಲಾರ ಹತ್ರ ತಗೋತಾನ್ರಿ. ಎದವನ ಹತ್ರ ರಕ್ತ ತಗೋತಾನ, ಡಿ ದವನ ಹತ್ರ ರಕ್ತ ತಗೋತಾನ್ರಿ, ಎ ಬಿ ದವನ ಕಡೆ ರಕ್ತ ತಗೋತಾನ್ರಿ, ಓದವನ ಕಡೆ ರಕ್ತ ತಗೋತಾನ್ರಿ. ಆದರೆ ತಾನು ನೀಡಬೇಕಾದ್ರೆ ಅಂತಂದ್ರಿ ಓನ್ಲಿ ಫಾರ್ ಯಾರಪ್ಪ ಅಂದ್ರೆ ಎ ಬಿ ರಕ್ತದ ಗುಂಪಿಗೆ ಮಾತ್ರ ತನ್ನ ರಕ್ತವನ್ನ ದಾನವನಾಗಿ ನೀಡ್ತಾನ್ರಿ. ಎಸ್, ಹಾಗಾರಪ್ಪ ಅಂತಂದ್ರೆ ಯೂನಿವರ್ಸಲ್ ರಿಸಿಪಿಯಂಟ್ ಅಂದ್ರೆ ಯಾರ ಕಡೆಯಿಂದ ಸ್ವೀಕಾರ ಮಾಡ್ಕೋತಾನ? ಓಕೆ, ಯಾರ ಕಡೆಯಿಂದ ಸ್ವೀಕಾರ ಅಂತ ಯಾರ್ಯಾರ ಕಡೆ ಮಾಡ್ಕೋತಾರಪ್ಪ ಅಂತ ಕೇಳಿದಾಗ ಏನಿದ್ರಿ ಎ ಕಡೆಯಿಂದ ತಗೋತಾನ್ರಿ. ನೆಕ್ಸ್ಟ್ ಬಂದ್ರಿ ಎ ಬಿ ಕಡೆ, ಬಿ ಕಡೆಯಿಂದ ತಗೋತಾನ್ರಿ. ವಾರಿ ಯಾರಿದ್ರಿ ಬಿ ದಿಂದ ತಗೋತಾನ್ರಿ. ನೆಕ್ಸ್ಟ್ ಏನಿಲ್ಲ ಎ ಬಿ ದಿಂದ ತಗೋತಾನ್ರಿ. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರಿ ಓದಿಂದ ಕೂಡ ಏನಪ್ಪಾ ಅಂದ್ರೆ ರಕ್ತವನ್ನಪ್ಪ ಅಂದ್ರೆ ಸ್ವೀಕರಿಸ್ಕೊಳ್ತಾನಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ಲ ಇವ್ರನ್ನ ಏನ್ ಕೇಳ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಏನ್ರಿ ರಿಸಿಪಿಯರ್ ಅಂತ ಹೇಳ್ತೀವಿ. ಯಾವ್ದಿದ್ರಿ ಯಾವ ಪದ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಹೇಳಿ, ಅಥವಾ ಎಂತಪ್ಪ ಅಂದ್ರೆ ರಕ್ತವಂತ ಸ್ವೀಕರಿಸಿಕೊಳ್ಳೋರು ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಎ ಬಿ ಅಂತ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ ಇವ್ರನ್ನ. ಯಾವ್ದು ಎ ಬಿ ಎನ್ನುವಂತ ರಕ್ತದ ಗುಂಪಿಗೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಹಾಗರಪ್ಪ ಅಂತಂದ್ರಿ ಇದೇ ತರ ಏನಪ್ಪಾ ಅಂದ್ರ ಓ ಅನ್ನುವಂತ ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಂದ್ರಿ ಓ ಅನ್ನುವಂತ ರಕ್ತದ ಗುಂಪೇನಪ್ಪ ಅಂತಂದ್ರಿ ಏನಂತಲ್ಲ ಪ್ರತಿ ಜನಕ್ಕೆ ಅಂತಲ್ಲ ಹೊಂದಿರಂಗಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಂದ್ರೆ ರಕ್ತದ ಗುಂಪ ಅಂತಲ್ಲ ಓ ಅನ್ನುವಂತ ರಕ್ತದ ಗುಂಪೇನಪ್ಪ ಅಂತಂದ್ರಿ ಯಾವ್ದಿದ್ರಿ ಇಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಪ್ರತಿ ಜನಕ್ಕೆ ಅನ್ನೋದಿಂತಲ್ಲ ಇಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ನೆಕ್ಸ್ಟ್ ಬಂದ್ರೆ ಓ ಅನ್ನುವಂತಪ್ಪ ಅಂತಂದ್ರೆ ಆಂಟಿಬಾಡಿ ಅಂತಂದ್ರಿ ಆಂಟಿಬಾಡಿ ಪ್ರತಿ ಜನಕ್ಕೆ ಅಂತಂದ್ರಿ ಏನೇನು ಒಳಗೊಂಡಿರ್ತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇವ್ರು ಗೊತ್ತಿರ್ಬೇಕಾಗತ್ತೆ. ಎ ಮತ್ತು ಏನಪ್ಪಾ ಅಂದ್ರ ಎ ಮತ್ತು ಏನಪ್ಪಾ ಅಂತಂದ್ರಿ ಎ ಮತ್ತು ಬಿ ಏನಪ್ಪಾ ಅಂತಂದ್ರೆ ಅಂತಂದ್ರೆ ಪ್ರತಿ ಜೀವಕವನ್ನು ಹೊಂದಿರ್ತ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರಿ ಓ ಅನ್ನುವಂತಪ್ಪ ಅಂದ್ರೆ ರಕ್ತದ ಗುಂಪ ಅಂತಂದ್ರಿ ಡೊನೇಟ್ ಯಾರಿ ಮಾಡ್ತಾನ ನೀವ ಓಕೆ ಬಿ ಡೊನೇಟ್ ಯಾರಿ ಮಾಡ್ತಾರಪ್ಪ ಅಂತ ಕೇಳಾಗ ಅಂತಂದ್ರಿ ಇವನ್ ಅಂತಂದ್ರಿ ಎಲ್ಲಾ ರಕ್ತದ ಗುಂಪುಗಳಿಗೆ ಏನಪ್ಪಾ ಅಂದ್ರೆ ಡೊನೇಟ್ ಮಾಡ್ತಾನ್ರಿ ವಾರಿ. ಹೋಗ್ರಿ ಎಗೂ ಕೊಡ್ತಾನ್ರಿ, ನೆಕ್ಸ್ಟ್ ಏನಪ್ಪಾ ಅಂತಲ್ಲ ಬಿಗೂ ಕೊಡ್ತಾನ್ರಿ ವಾರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಎ ಬಿಗೂ ಕೊಡ್ತಾನ್ರಿ ವಾರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಓ ಬಿಗೆ ಏನಪ್ಪಾ ಅಂತ ಕೊಡ್ತಾ ಹೋಗ್ತಾನ್ರಿ ವಾರಿ. ಎಸ್, ಹಾಗಪ್ಪ ಅಂತಂದ್ರಿ ಇವು ಸ್ವೀಕಾರ ಯಾರ ಕಡೆ ಮಾಡ್ಕೊಳ್ತಾನಪ್ಪ ಅಂತ ಕೇಳಿದ್ರೆ ಕೇವಲ ಓಗ್ ಮಾತ್ರಪ್ಪ ಅಂತ ನಮ್ಗೆ ಅಂತಂದ್ರಿ ರಕ್ತವನ್ನು ಸ್ವೀಕರಿಸಿಕೊಳ್ತಾನಂತ ಗೊತ್ತಿರಬೇಕಾಗತ್ರಿ. ಹಾಗಾರಪ್ಪ ಅಂತಂದ್ರಿ ಇಲ್ಲಿ ಕೇಳ್ತಾ ಹೋಗ್ತಾನ್ರಿ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಯಾರನ್ನ ಕರೀತಾರಪ್ಪ ಅಂತ ಕೇಳಿದಾಗ ಎ ಬಿ ಏನಪ್ಪಾ ಅಂತಂದ್ರಿ ಎ ಬಿ ಬ್ಲಡ್ ಗ್ರೂಪ್ ಅನ್ನು ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಸಾರ್ವತ್ರಿಕ 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 ಏನಪ್ಪಾ ಅಂದ್ರ ಸಾರ್ವತ್ರಿಕ ಯಾರಿ ಸಾರ್ವತ್ರಿಕ ಸ್ವೀಕಾರಿ ಅಂತ ಯಾರು ಕರೀತಾರಪ್ಪ ಅಂತ ಕೇಳಿದಾಗ ಎ ಬಿ ಅಂತ ಗೊತ್ತಿರಬೇಕಾಗತ್ರಿ. ನಂತರ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ ಸಾರ್ವತ್ರಿಕ ಧಾನಿ ಅಂತ ಯಾರನ್ನ ಕರೀತಾರಪ್ಪ ಅಂತ ಕೇಳಿದಾಗ ಅಂತಂದ್ರಿ ಓ ನೆಗೆಟಿವ್ ಅಂತಂತೇಳಿ ಯಾವ್ದಿದ್ರಿ ಓ ನೆಗೆಟಿವ್ ಅಂತಂತೇಳಿ ರಕ್ತದ ಗುಂಪದವರಿಗೆ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತ. ಎಸ್ ಪಿ ಎಸ್ ಸ್ನೇಹಿತರೆ ನನ್ನ ಕ್ಲಾಸ್ ಏನಪ್ಪಾ ಅಂತ ನಿಮ್ಗೆ ಅಂತ ಇಷ್ಟವಾದಲ್ಲ ಏನಪ್ಪಾ ಅಂತಂದ್ರೆ ತಮ್ಮ ಸ್ನೇಹಿತರಿಗೆ ಕೂಡ ಅಂತ ಶೇರ್ ಮಾಡಿ, ಬಡ ವಿದ್ಯಾರ್ಥಿಗಳಿಗಪ್ಪ ಅಂತ ಶೇರ್ ಮಾಡಿ. ನನ್ನ ಕ್ಲಾಸ್ ಅಂತ ನಿಮ್ಮಲ್ಲಿ ಅಂತ ಇಷ್ಟವಾದಲ್ಲ ಅಂತ ಸಬ್ಸ್ಕ್ರೈಬರ್ ಮಾಡೋದಂತ ಮರೆಯಬೇಡಿ. ಮತ್ತೆ ಲೈಕ್ ಬಟನ್ ಅಂತ ಒತ್ತಲಿಕ್ಕೆ ಅಂತ ಸಾಧ್ಯವಾಗಿರ್ಬೇಕು. ಎಸ್, ಹಾಗಾರಪ್ಪ ಅಂತ ಪ್ರಿಯ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಅಂತ ಡೌಟ್ಸ್ ಇದ್ರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು 100% ಏನಪ್ಪಾ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪಿ ಎಸ್ ಸ್ನೇಹಿತರೆ ಇದ್ರ ಮೇಲೆ ಅಂತ ಪ್ರತಿಯೊಂದು ಎಕ್ಸಾಮ್ ಪಿಸಿ ಮುಂಬರುವಂತ ಪಿಸಿ ಎಕ್ಸಾಮ್ ಅಂತಂದ್ರೆ ಪಿಸಿ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಎಲ್ಲಾ ಎಕ್ಸಾಮ್ಗಳಿಗೆ ಏನಪ್ಪಾ ಅಂತಂದ್ರೆ ರಕ್ತದ ಗುಂಪು ಏನಪ್ಪಾ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತ. ಎಸ್ ಪಿ ಎಸ್ ಸ್ನೇಹಿತರೆ ನೋಡಿ ಎಷ್ಟು ಚಂದ ಏನಪ್ಪಾ ಅಂದ್ರೆ ನೀವು ನೀಟಾಗಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 ರಿಂದ 2 ಬಾರಿ ಅಥವಾ 3 ಬಾರಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರಿಗಾದ್ರೆ ಅಂತ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ ಎಸ್ ಪಿ ಎಸ್ ಸ್ನೇಹಿತರೆ ಹಾಗೆ ಅಂತಂದ್ರೆ ಇದೇ ತರ ಏನಪ್ಪಾ ಅಂದ್ರೆ ನಮ್ಗೆ ಅಂತ ಕ್ಲಾಸಸ್ ನಡೀತಾನೆ ಇರ್ತಾವೆ. ಯಾರಿಗಾದ್ರೆ ಅಂತ ಕೋರ್ಸಸ್ ಮಾಡ್ಬೇಕಾಗಿತ್ತಂದ್ರೆ ನನ್ನ ನಂಬರಿಗೆ ಎಂತಪ್ಪ ಅಂತ ಸಂಪರ್ಕಿಸಿ, ದೂರವಾಣಿ ದೂರವಾಣಿಗೆ ಸಂಖ್ಯೆಗೆ ಸಂಪರ್ಕಿಸಿರಿ. ಎಸ್ ಪಿ ಎಸ್ ಸ್ನೇಹಿತರೆ ಪಾರ್ಟ್ 3 ವಿಡಿಯೋ ಅಂತಪ್ಪ ಅಂತ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನಪ್ಪ ಅಂತ ಪಾರ್ಟ್ 4 ಏನಪ್ಪಾ ಅಂತ ವಿಡಿಯೋ ಏನಪ್ಪಾ ಅಂತ ಮತ್ತೇನಂತಲ್ಲ ಹೊಸ ತರಗತಿ ಬರ್ತಾ ಇರ್ತೀನಿ. ಧನ್ಯವಾದಗಳು.